ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದಿನ ವಿಡಿಯೋದಲ್ಲಿ ನಾನು 7ನೇ ತರಗತಿಯ ಸಮಾಜ ವಿಜ್ಞಾನದಲ್ಲಿ ಸೆಕೆಂಡ್ LBA ಪೇಪರನ್ನು ಹಾಕ್ತಾ ಇದ್ದೀನಿ. ಇದು ಬಂದ್ಬಿಟ್ಟು 2ನೇ ಇತಿಹಾಸದ ಪಾಠ ಮಧ್ಯಯುಗದ ಯುರೋಪ್, 10ನೆಯ ಪೌರನೀತಿಯ ಪಾಠ ಕೇಂದ್ರ ಸರ್ಕಾರ, 13 ಭೂಗೋಳದ ಪಾಠ ಉತ್ತರ ಅಮೆರಿಕಾ ಖಂಡ. ಇದು ಎಲ್ಲವೂ ಸೇರಿಸಿ 3 ಪಾಠದಿಂದ 20 ಅಂಕಗಳ ಪರೀಕ್ಷೆ ಇದೆ. ಸೊ ಎಲ್ಲ PDF ಬೇಕಾದರೆ 9964050759ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಅವುಗಳನ್ನು ನೀವೇನು ಮಾಡ್ಬೋದು, ಬೈ ಮಾಡ್ಬೋದು. ಸೊ ಎಲ್ಲ ವಿಷಯಗಳಲ್ಲಿ ಅವೈಲೇಬಲ್ಗಳನ್ನು ಮಾಡ್ತಾ ಇದ್ದೀವಿ. ಎಸ್, ಸೊ ಪ್ರಶ್ನೆ ಪತ್ರಿಕೆ ವಿನ್ಯಾಸ ನೋಡೋಣ. ಜ್ಞಾನಕ್ಕೆ 7 ಅಂಕ, ತಿಳುವಳಿಕೆಗೆ 9, ಅನ್ವಯಕ್ಕೆ 4, ಒಟ್ಟು 20 ಅಂಕ. ಪ್ರಶ್ನಾನುಸಾರ ವಸ್ತುನಿಷ್ಠ ಮತ್ತು ಅತಿ ಕಿರು ಉತ್ತರ 6 ಅಂಕ, ಕಿರು ಉತ್ತರ 10 ಅಂಕ, ದೀರ್ಘ ಉತ್ತರ 4 ಅಂಕ, ಒಟ್ಟು 20 ಅಂಕ. ಕಠಿಣತೆ ಮಟ್ಟ ಸುಲಭ 6 ಅಂಕ, ಸಾಧಾರಣ 10 ಅಂಕ, ಕಠಿಣ 4 ಅಂಕ, ಒಟ್ಟು 20 ಅಂಕ. ಪಾಠ ಹಂಚಿಕೆ ನೋಡಿಕೊಡ್ರಿ. ಮಧ್ಯಯುಗದ ಯುರೋಪ್ಗೆ 1 ಅಂಕದ 2, 2 ಅಂಕದ 1, 4 ಅಂಕದ 1, 4 ಪ್ರಶ್ನೆ 8 ಅಂಕ. ಕೇಂದ್ರ ಸರ್ಕಾರಕ್ಕೆ 1 ಅಂಕದ 2, 2 ಅಂಕದ 2, ಒಟ್ಟು 4 ಪ್ರಶ್ನೆ 6 ಅಂಕ. ಉತ್ತರ ಅಮೇರಿಕಾ ಖಂಡ ಈ ಒಂದು ಪಾಠದಿಂದ 1 ಅಂಕದ 2, 2 ಅಂಕದ 2, ಒಟ್ಟು 4 ಪ್ರಶ್ನೆ 6 ಅಂಕ. ಒಟ್ಟು ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ 1 ಅಂಕದ 6 ಪ್ರಶ್ನೆ ಬಳಕೆ ಮಾಡಿದ್ದೀವಿ, 2 ಅಂಕದ 5, 4 ಅಂಕದ 1, ಒಟ್ಟು 12 ಪ್ರಶ್ನೆಗಳು 20 ಅಂಕಕ್ಕೆ ಬಳಕೆಯನ್ನು ಮಾಡಿರ್ತಕ್ಕಂಥದ್ದು. ಹಾಗಾದರೆ ನೋಡೋಣ ಪ್ರಶ್ನೆ ಪತ್ರಿಕೆಯನ್ನು ಕೀ ಉತ್ತರದೊಂದಿಗೆ ನಾನು ನಿಮ್ಗೆ ಏನು ಮಾಡ್ತೀನಿ, ಶೇರ್ ಮಾಡ್ತೀನಿ. ಎಸ್, ಪಾಠಧಾರಿತ ಮೌಲ್ಯಾಂಕನ LBA 2026-27, ಪಾಠ 2 ಮಧ್ಯಯುಗದ ಯುರೋಪ್, 10 ಕೇಂದ್ರ ಸರ್ಕಾರ, 13 ಉತ್ತರ ಅಮೇರಿಕಾ ಖಂಡ. ಸೊ ಮಾದರಿ ಉತ್ತರಗಳಿದ್ದಾವೆ. ತರಗತಿ 7, ವಿಷಯ ಸಮಾಜ ವಿಜ್ಞಾನ, ಅಂಕ 20, ಸಮಯ 40 ನಿಮಿಷ. ಫಸ್ಟ್ ಮೇನ್ಸಲ್ಲಿ 3 ಬಹು ಆಯ್ಕೆ ಪ್ರಶ್ನೆಗಳನ್ನು ಕೊಟ್ಟಿದ್ದೀವಿ. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ, 3 ಪ್ರಶ್ನೆ 3 ಅಂಕ. ಮಾನವನ ದೇಹದಲ್ಲಿನ ರಕ್ತ ಪರಿಚಲನೆಯನ್ನು ತೋರಿಸಿಕೊಟ್ಟ ವಿಜ್ಞಾನಿ: ಎ ಗೆಲಿಲಿಯೋ, ಬಿ ಸರ್ ಐಸಾಕ್ ನ್ಯೂಟನ್, ಸಿ ವಿಲಿಯಂ ಹಾರ್ವೆ, ಡಿ ಟಾಲೆಮಿ. ಸೊ ಮಾನವ ದೇಹದಲ್ಲಿನ ರಕ್ತ ಪರಿಚಲನೆಯನ್ನು ತೋರಿಸಿರೋದು ಆಪ್ಷನ್ ಸಿ, ವಿಲಿಯಂ ಹಾರ್ವೆ ಇಸ್ ದ ರೈಟ್ ಆನ್ಸರ್. ಇನ್ನು ಪ್ರಸ್ತುತ ದೇಶದಲ್ಲಿರುವ ಒಟ್ಟು ರಾಜ್ಯಗಳ ಸಂಖ್ಯೆ ಅಂತ ಕೇಳಿದ್ದಾರೆ. ಎ 26 ಇದೆಯಾ, ಬಿ 28, ಸಿ 29, ಡಿ 8. ಸೊ ದ ಸರಿಯಾದ ಉತ್ತರ ಪ್ರಸ್ತುತ ದೇಶದಲ್ಲಿರುವ ರಾಜ್ಯಗಳ ಸಂಖ್ಯೆ ಆಯ್ಕೆ ಬಿ 28 ಇಸ್ ದ ರೈಟ್ ಆನ್ಸರ್. ಪ್ರಶ್ನೆ 3, ವಿಶ್ವದ ಅತಿ ದೊಡ್ಡ ಸಿಹಿ ನೀರಿನ ಸರೋವರ ಅಂತ ಕೇಳಿದ್ದಾರೆ. ಎ ಐರಿ, ಬಿ ಮಿಚಿಗನ್, ಸಿ ಸುಮೇರಿಯನ್, ಡಿ ಹ್ಯುರಾನ್ ಅಂತ ಇದೆ. ಸೊ ಸರಿಯಾದ ಉತ್ತರ ಏನಪ್ಪ ಅಂದರೆ ಅದು ಸುಪೇರಿಯನ್ ಅಂತ ಬರ್ತದೆ. ಸೊ ಸುಪೇರಿಯನ್ ಅಂತಕ್ಕಂಥದ್ದು ಏನಪ್ಪ ಅಂತಂದರೆ ಈ ವಿಶ್ವದ ಅತಿ ದೊಡ್ಡ ಸಿಹಿ ನೀರಿನ ಸರೋವರ ಅನ್ನೋದನ್ನು ನೀವೇನು ಮಾಡಬೇಕಾಗಿತ್ತಪ್ಪ ಅಂತಂದರೆ ಬರಿಬೇಕು. ಮುಂದಿನ ಪ್ರಶ್ನೆ ಎಸ್ ಇರ್ತಕ್ಕಂಥದ್ದು 1 ಅಂಕದ 3 ಪ್ರಶ್ನೆಗಳಿದ್ದಾವೆ. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ, 3 ಪ್ರಶ್ನೆ 3 ಅಂಕ. ಪ್ರಶ್ನೆ 4, ಪುನರುಜ್ಜೀವನ ಅಂದರೆ ಏನು? ಉತ್ತರ: ಸುಮಾರು 15 ಮತ್ತು 16ನೇ ಶತಮಾನದಲ್ಲಿ ಯುರೋಪಿನ ಸಾಹಿತ್ಯ, ಕಲೆ, ವಾಸ್ತುಶಿಲ್ಪ ಮತ್ತು ವಿಜ್ಞಾನ ಕ್ಷೇತ್ರದಲ್ಲಾಗಿರ್ತಕ್ಕಂಥ ಹಲವಾರು ಬೆಳವಣಿಗೆಗಳನ್ನು ಸೂಚಿಸುವುದಕ್ಕೆ ನಾವು ಪುನರುಜ್ಜೀವನ ಅಂತ ಕರೆಯೋದು. ಪ್ರಶ್ನೆ 5, ಲೋಕಸಭೆಯ ನಾಯಕರು ಯಾರು? ಸೊ ಲೋಕಸಭೆಯ ನಾಯಕ ಪ್ರಧಾನಮಂತ್ರಿ ಇಸ್ ದ ರೈಟ್ ಆನ್ಸರ್. ಪ್ರಶ್ನೆ 6, ಜಗತ್ತಿನ ಅತಿ ದೊಡ್ಡ ದ್ವೀಪ ಯಾವುದು ಅಂತ ಕೇಳಿದ್ದಾರೆ. ಸೊ ಜಗತ್ತಿನ ಅತಿ ದೊಡ್ಡ ದ್ವೀಪ ಅಂದರೆ ಯಾವುದಪ್ಪ ಅಂದರೆ ಅದು ಗ್ರೀನ್ಲ್ಯಾಂಡ್ ಅಂತ ಬರ್ತದೆ. ಸೊ ಗ್ರೀನ್ಲ್ಯಾಂಡ್ ಈಸ್ ದ ರೈಟ್ ಆನ್ಸರ್. 2 ಅಂಕದ 5 ಪ್ರಶ್ನೆಗಳಿದ್ದಾವೆ. ಪ್ರತಿ ಸರಿಯಾದ ಉತ್ತರಕ್ಕೆ 2 ಅಂಕ, ಒಟ್ಟು 10 ಅಂಕ. ಇವುಗಳನ್ನು ನೀವು 2ರಿಂದ 4 ವಾಕ್ಯಗಳ ಉತ್ತರಗಳನ್ನು ಏನು ಮಾಡಬೇಕು, ಬರಿಬೇಕು. ಪ್ರಶ್ನೆ 7, ಮಾನವತಾವಾದ ಅಂದರೆ ಏನು? ಉತ್ತರ: ಪ್ರಪಂಚದ ಎಲ್ಲ ಆಗುಹೋಗುಗಳಲ್ಲಿ ಮಾನವನ ಪಾತ್ರವೇ ಅತಿ ಪ್ರಧಾನ ಎಂಬ ಭಾವನೆಗೆ ನಾವೇನಂತೀವಿ, ಮಾನವತಾವಾದ ಅಂತ ಕರೆಯೋದು. ಪ್ರಶ್ನೆ 8, ಲೋಕಸಭೆಯ ಅಧ್ಯಕ್ಷರ ಅಧಿಕಾರ ಮತ್ತು ಕರ್ತವ್ಯಗಳನ್ನು ಬರೀರಿ. ಇಲ್ಲಿ ಸಂಸತ್ತಿನಲ್ಲಿ ಚರ್ಚಿಸಬೇಕಾದ ವಿಷಯಗಳನ್ನು ತೀರ್ಮಾನ ಮಾಡೋದು, ಸದನದಲ್ಲಿ ಶಿಸ್ತು, ಶಾಂತಿ ಹಾಗೂ ಸಂಯಮವನ್ನು ಕಾಪಾಡೋದು, ಸರಿಯಾದ ರೀತಿಯಲ್ಲಿ ಚರ್ಚೆಯನ್ನು ನಡೆಸೋದು, ಸರಿಯಾದ ನಿರ್ಣಯಗಳನ್ನು ಕೈಗೊಳ್ಳೋದು ಅಂತ ಬರೆದರೆ ಸಾಕು. ಇನ್ನು ರಾಷ್ಟ್ರಪತಿಯವರನ್ನು ಯಾರು ಚುನಾಯಿಸ್ತಾರೆ ಅಂತ ಕೇಳಿದ್ದಾರೆ. ಇಲ್ಲಿ ಸಂಸತ್ತಿನ 2 ಸದನಗಳ ಚುನಾಯಿತ ಸದಸ್ಯರು ಮತ್ತು ಎಲ್ಲ ರಾಜ್ಯಗಳ ವಿಧಾನಸಭೆಗಳ ಚುನಾಯಿತ ಸದಸ್ಯರು ಏನು ಮಾಡ್ತಾರಪ್ಪ ಅಂದರೆ ರಾಷ್ಟ್ರಪತಿಯವರನ್ನು ಚುನಾವಣೆ ಮಾಡ್ತಕ್ಕಂಥ ಪ್ರಕ್ರಿಯೆಯಲ್ಲಿ ಭಾಗವನ್ನು ವಹಿಸ್ತಾರೆ. ಪ್ರಶ್ನೆ 10, ಉತ್ತರ ಅಮೇರಿಕಾ ಖಂಡದ ಪ್ರಾಕೃತಿಕ ವಿಭಾಗಗಳ ಕುರಿತು ಬರೀರಿ ಅಂತ ಕೇಳಿದ್ದಾರೆ. ಇಲ್ಲಿ ಪಶ್ಚಿಮದ ಪರ್ವತಾವಳಿಗಳು ಅಥವಾ ರಾಕಿ ಪರ್ವತ, ಮಹಾಕೇಂದ್ರೀಯ ಮೈದಾನ, ಕೆನಡಿಯನ್ ಭೂಫಲಕ,
ಅಫಲೇಫಿಯನ್ ಉನ್ನತ ಪ್ರದೇಶಗಳು ಅಂತ ಬರೀಬೇಕು. ಇನ್ನು 11ರಲ್ಲಿ ಉತ್ತರ ಅಮೇರಿಕ ಖಂಡದ ಪ್ರಮುಖ ಸರೋವರಗಳನ್ನು ಕುರಿತು ಬರೀರಿ ಅಂತ ಕೇಳಿದ್ದಾರೆ. ಇಲ್ಲಿ ಹ್ಯೂರಾನ್ ಬರ್ತದೆ, ವಾಂಟಿರಿಯೋ, ಮಿಚುಗನ್, ಏರಿ ಮತ್ತು ಸುಪೀರಿಯರ್. ಇವೆಲ್ಲ ಏನಪ್ಪ ಅಂತಂದರೆ ಉತ್ತರ ಅಮೇರಿಕ ಖಂಡದ ಮುಖ್ಯವಾಗಿರ್ತಕ್ಕಂಥ ಸರೋವರಗಳು. ಇನ್ನು 8-10 ವಾಕ್ಯಗಳಲ್ಲಿ ನಿಮಗೆ ಕೊಟ್ಟಿರ್ತಕ್ಕಂಥ ಪ್ರಶ್ನೆ ಇತ್ತು, ಭೌಗೋಳಿಕ ಅನ್ವೇಷಣೆಯಿಂದಾಗುವ ಪರಿಣಾಮಗಳೇನು ಅಂತ. ಇಲ್ಲಿ ಭೌಗೋಳಿಕ ಅನ್ವೇಷಣೆಗಳು ಕೇವಲ ಯುರೋಪಿನ ನಾಗರಿಕತೆ ಮೇಲೆ ಮಾತ್ರವಲ್ಲದೆ ಏಷ್ಯಾ, ಆಫ್ರಿಕಾ ಮತ್ತು ಅಮೇರಿಕಾದ ಜನತೆ ಮತ್ತು ಸಂಸ್ಕೃತಿಗಳ ಮೇಲೂ ಗಾಢ ಪ್ರಭಾವವನ್ನು ಬೀರ್ತವೆ. ವಾಣಿಜ್ಯದ ವಿಸ್ತರಣೆ ಅಂದರೆ ಹೊಸದಾಗಿ ಶೋಧಿಸಲಾದ ಭೂಪ್ರದೇಶಗಳನ್ನು ಯುರೋಪಿಯನ್ನರು ತಮ್ಮ ವಾಣಿಜ್ಯ ವಸಾಹತುಗಳನ್ನಾಗಿ ಪರಿವರ್ತಿಸಿಕೊಳ್ತಾರೆ. ಇದರಿಂದ ಜಾಗತಿಕ ವ್ಯಾಪಾರ ವ್ಯಾಪಕವಾಗಿ ವಿಸ್ತರಿಸ್ತದೆ. ಏಷ್ಯಾದ ಸಾಮಗ್ರಿಗಳು ಯುರೋಪಿನಲ್ಲಿ ವಿಶಾಲ ಮಾರುಕಟ್ಟೆಯನ್ನು ಗಳಿಸ್ತಾವೆ. ಈ ವ್ಯಾಪಾರ ಚಟುವಟಿಕೆಗಳಿಂದ ಬರುತ್ತಿದ್ದ ಲಾಭವೆಲ್ಲವೂ ಐರೋಪ್ಯರದ್ದಾಗಿತ್ತು. ಇನ್ನು ಗುಲಾಮರ ವ್ಯಾಪಾರ, ಇಲ್ಲಿ ಯುರೋಪಿಯನ್ನರು ವೆಸ್ಟ್ ಇಂಡೀಸ್, ಮೆಕ್ಸಿಕೋ, ಪೆರು ಹಾಗೂ ಬ್ರೆಜಿಲ್ ಮೂಲ ನಿವಾಸಿಗಳನ್ನು ಗುಲಾಮರನ್ನಾಗಿ ಮಾಡಿಕೊಳ್ತಾರೆ. ಕ್ರಮೇಣ ಗುಲಾಮರನ್ನು ಸರಕುಗಳಂತೆ ಮಾರಲಾಯಿತು. ಮುಂದೆ ಗುಲಾಮರ ವ್ಯಾಪಾರದ ದಂಧೆ ಅಮಾನವೀಯ ಹಂತವನ್ನು ತಲುಪಿತು. ಈ ಗುಲಾಮರನ್ನು ಕಠಿಣವಾಗಿ ದುಡಿಸಿ ಕ್ರೂರವಾಗಿ ನಡೆಸಿಕೊಳ್ತಾ ಇದ್ರು. ಇನ್ನು ಕ್ರಿಶ್ಚಿಯನ್ ತತ್ವಗಳ ಪ್ರಸಾರ, ಈ ಬೆಳವಣಿಗೆ ಕ್ರಿಶ್ಚಿಯನ್ ತತ್ವಗಳನ್ನು ಜಗತ್ತಿನಾದ್ಯಂತ ಹರಡಲು ಕಾರಣವಾಗ್ತದೆ. ಮುಂದೆ ಈ ವಸಾಹತು ವ್ಯವಸ್ಥೆ ರೂಪುಗೊಳ್ಳುವಲ್ಲಿ ಈ ಬೆಳವಣಿಗೆ ಮಹತ್ವದ ಪಾತ್ರವನ್ನು ನಿರ್ವಹಿಸ್ತದೆ. ಇನ್ನು ರಾಜಕೀಯ ಪರಿಣಾಮ ಅಂತಂದರೆ ಐರೋಪ್ಯ ದೇಶಗಳೊಳಗೆ ವಸಾಹತುಗಳ ಸ್ವಾಧೀನಕ್ಕಾಗಿ ಮತ್ತು ಅಲ್ಲಿನ ಸಂಪತ್ತಿಗಾಗಿ ತೀವ್ರ ಪೈಪೋಟಿ ನಡೀತದೆ. ಈ ಯುರೋಪಿನ ದೇಶಗಳು ಏಷ್ಯಾ, ಆಫ್ರಿಕಾ ಮತ್ತು ಅಮೇರಿಕ ಖಂಡಗಳಲ್ಲಿ ತಮ್ಮ ವಸಾಹತು ನೆಲೆಗಳನ್ನು ಸ್ಥಾಪಿಸಿಕೊಳ್ತಾರೆ. ಇಷ್ಟಿತ್ತು ಈ PDF. ಯಾರಿಗೆ PDF ಬೇಕನ್ನೋರು 9964050759ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಅವುಗಳನ್ನು ಬೈಗಳನ್ನು ಮಾಡಬಹುದು.